ಸಕ್ಕದಾಗಿದೆ ಸ್ನೇಹಿತರೆ ಇಲ್ಲಿ ಕತೆ. ನಾನು ಹೇಳೋದಿಲ್ಲ, ಮ್ಯಾಮ್ ಹತ್ರನೇ ಮಾತಾಡಿಸ್ತೀನಿ. ದಟ್ ಈಸ್ ದ ಫಸ್ಟ್ ಟೈಮ್ ಇನ್ಸಿಡೆಂಟ್ಲಿ ಸಿನಿಮಾ ಇಂಡಸ್ಟ್ರಿಗೆ ಟಚ್ ಆಗಿದ್ದು. ಮಮತಾ ರಾವ್ನು ಅಲ್ಲಿ ಬಂದಿದ್ರು, ನಮ್ಮ ರಕ್ಷಿತಾ ಅವ್ರ ತಾಯಿ. ಸೊ ನಾವಿಬ್ಬರು ಫೋಟೋ ಸೆಷನ್ ಮಾಡಿದ್ವಿ. ಅದಾದಮೇಲೆ ಐ ಡಿಡ್ ಅಬೌಟ್ 4 ಫೋಟೋ ಸೆಷನ್ಸ್. ನಾವು ಅವಾಗೆಲ್ಲ ಒಬ್ಬರು ನೋಡಿದ್ರೆ ಆಂಟಿ ಅಂಕಲ್ ಇಷ್ಟೇ ಕರೆಯೋದಲ್ವ. ಸೊ ಇವ್ರು ನೋಡಿದ ತಕ್ಷಣ ಎಸ್ ಅಂಕಲ್ ಅಂತಂದೆ. ಆಮೇಲೆ ಅವರು ಕಮ್ಮಿ ಹೇಳಂತ ಇಸಿ ಮೈ ಸನ್ ಅಂತಂದ. ಅಕ್ಷಯ್ ಇದ್ದ, ಅವನೇ ನನ್ನನ್ನು ಸುರೇಶ್ ಅಂತ ಕರೀತಾನೆ, ಅವ್ರ ಅಪ್ಪ ನಾನು. ಸೊ ನನ್ನನ್ನು ಸುರೇಶ್ ಅಂತ ಕರೀ ಪರವಾಗಿಲ್ಲ. ಸೊ ಲಿಟಲ್ ಹೆಸಿಡೆಂಟ್. ಸುರೇಶ್ ಅಬ್ಲಿಕರ್ ಅವರು, ಶಂಕರ್ ನಾಗ್ ಅವರು ಮತ್ತು ಅನಂತ್ ನಾಗ್ ಅವರು, ಇವರು 3 ಜನನೇ ನಾನು ಹೆಸರಿಟ್ಟು ಕರೆಯೋದು. ಯಾಕೆಂದರೆ ಅವ್ರು 3 ಜನ ನನಗೆ ಹೇಳಿದ್ದಾರೆ, ಡೋಂಟ್ ಕಾಲ್ ಮಿ ಅನಂತ್ ಜಿ, ಕಾಲ್ ಮಿ ಅನಂತ್. ಏನು ಎಲ್ಲರೂ ನೋಡ್ಬಿಟ್ಟು ಅನಂತ್ ಜಿ ಅಂತ ಕರೀತೀಯಾ, ಅನಂತ್ ಅಂತ ಕರೀತಂತ. ಬಟ್ ಮಿಕ್ಕಿದವ್ರನ್ನ ಬೈ ಚಾನ್ಸ್ ನಾನು ಹೇಳಿದ ಹೆಸರು ಕರೆದ್ರಿ, ಇವಳೇನು ನನಗಿಂತ ಇಷ್ಟು ಚಿಕ್ಕವಳು, ಏನು ಹೆಸರಿಟ್ಟು ಕರೀತಾಳೆ ಅಂತಂತಾರೆ. ನೆನಪು. ನಿಮ್ಮ ಅಕಾಡೆಮಿಕ್ಸಲ್ಲಿ ಹೇಗಿದ್ರಿ? ಅಕಾಡೆಮಿಕ್ಸ್ ಐ ವಾಸ್ ವೆರಿ ಗುಡ್. ಓಕೆ. ಸ್ಕೂಲಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕ್ಲಾಸ್ ಮಾನಿಟರ್ ಆಗಿದೆ ಬೈ ಇಲೆಕ್ಷನ್ಸ್. ಆ್ಯಂಡ್ ಅದು ಒಂದು ಒಳ್ಳೇದೇನೆಂದರೆ ಐ ವಾಸ್ ಟೀಚರ್ಸ್ ಪೆಟ್. ಇನ್ನೊಂದು ಕೆಟ್ಟದೇನೆಂದರೆ ಹುಡುಗಿಯರನ್ನ ಬೈತಾಯಿದ್ರು. ಏನಕ್ಕೆ? ಬಿಕಾಸ್ ನಾವೆಲ್ಲ ನರ್ಡ್ಸ್ ಅಲ್ವಾ, ಒಳ್ಳೆ ಫ್ರಂಟ್ ಬೆಂಚಸ್. ನಾವು ಬ್ಯಾಕ್ ಬೆಂಚಸ್ ಯಾವಾಗಲೂ ಇರ್ತಾರೆ. ಮೈ ಸಿಸ್ಟರ್ ಇಸ್ ಒನ್ ಆಫ್ ದ ಬ್ಯಾಕ್ ಬೆಂಚಸ್. ದೇ ವರ್ ಫೇಮಸ್. ಬಟ್ ನಾವು ಬೇರೆ ಥರ ಫೇಮಸ್. ಅವ್ರು ಮಾತಾಡ್ತಾ ಇದ್ರೆ ಅವ್ರ ಹೆಸರು ಬೋರ್ಡ್ ಮೇಲೆ ಬರೆಯೋದು, ಇದು ಮಾನಿಟರ್ ಕೆಲಸ. ಎಲ್ಲೋ ಒಂದು ಕಡೆ ನೈಲ್ ಪಾಲಿಶ್ ಸ್ಮೆಲ್ ಬಂದರೆ ಅದು ತೊಗೊಂಡು ಇಡೋದು. ಅವಾಗ ನಮ್ಗೆ ಗೊತ್ತಿಲ್ಲ. ನಮಗೇನಂದ್ರೆ ನಾವು ಮಾನಿಟರ್ ಕೊಟ್ಟಿರೋ ಕೆಲಸ, ಟೀಚರ್ ಕೊಟ್ಟಿರೋ ಕೆಲಸ ನಾವು ಮಾಡಬೇಕು. ಅದೇ ಟೈಮಲ್ಲಿ ನಮ್ಮ ಫ್ರೆಂಡ್ಸೇ ನಮ್ಮನ್ನು ದ್ವೇಷಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಇವಳಿಗೇನು ಯಾವಾಗ ನೋಡಿದ್ರು ಇಷ್ಟು ಸ್ಟ್ರಿಕ್ಟ್ ಆಗಿರ್ತಾಳೆ ಅಂತ ಅಂದ್ಬಿಟ್ಟು. ಈ ಥರ ಇತ್ತು ಸ್ಕೂಲಲ್ಲಿ. ಟೀಚರ್ಸ್ ಪೆಟ್ಟಾಗಿದೆ. ಬಟ್ ಫ್ರಂಟ್ ಬೆಂಚಸ್ ಫ್ರೆಂಡ್ಸ್ ಆಗಿದ್ದರು, ಲಾಸ್ಟ್ ಬೆಂಚಸ್ ಬೈಯೋರು. ಹೋಗ್ಬಿಟ್ಟು ನಮ್ಮ ಅಕ್ಕನಿಗೆ ಹೇಳೋದು, ನಿನ್ನ ಅಕ್ಕನ ಬೇರೆ, ನಿನ್ನ ತಂಗಿ ಬೇರೆ ಕೆಲಸನೇ ಇಲ್ಲ, ಯಾವಾಗ ನೋಡಿದ್ರು ಬರೀತಾ ಇರ್ತಾಳೆ ನಮ್ಮ ಹೆಸರು. ನಿಮ್ಮ ಟೀಚರ್ಸಲ್ಲಿ ಪನಿಷ್ ದೆಮಲ್ಲ, ಆ ಥರ ಇದೆ ಸ್ಕೂಲಲ್ಲಿ. ಎಷ್ಟು ವರ್ಷ ಡಿಫ್ರೆನ್ಸ್ ಅಮ್ಮ ಅಕ್ಕಗೆ ನಿಮ್ಗೆ? 3.5 ವರ್ಷ ಡಿಫ್ರೆನ್ಸ್. 3.5 ಎಸ್. ನೀವು ಸ್ಪೋರ್ಟ್ಸಲ್ಲೂ ಇದ್ರಿ ಅಂತ ಕೇಳ್ಪಟ್ಟಿದ್ದೆ. ಸ್ಪೋರ್ಟ್ಸಲ್ಲಿ ಐ ವಾಸ್ ಮೋರ್ ಆಫ್ ಅಥ್ಲೀಟ್. ಅಂದರೆ 200 ಮೀಟರ್ಸ್, 400 ಮೀಟರ್ಸ್, ರಿಲೇ ಇದಕ್ಕೆಲ್ಲ ಹೋಗ್ತಾ ಇದೆ. ಹೆವಿ ವೇಟ್ಸ್ ಎಲ್ಲ ನಮ್ಮ ಅಕ್ಕ. ಅಂದರೆ ಶಾರ್ಟ್ ಸ್ಪೋರ್ಟ್ಸ್ ಅಲ್ಲಿ ಶಿ ವುಡ್ ಗೆಟ್ ದ ಟ್ರೋಫಿ ಫಾರ್ ದ ಸ್ಕೂಲ್. ಅಂದರೆ ಈ ಶಾರ್ಟ್ ಪುಟ್, ವಾಲಿಬಾಲ್, ಬಾಸ್ಕೆಟ್ಬಾಲ್ ಈ ಥರದ್ದೆಲ್ಲ ಅವರು. ನಾನು ಈ ಥರ ಸ್ಪ್ರಿಂಟಿಂಗು ಆ ಥರದ್ದೆಲ್ಲ ಇದ್ದೆ. ಆ್ಯಂಡ್ ಆಮೇಲೆ ಐ ವೆಂಟ್ ಟು ಬಾಸ್ಕೆಟ್ಬಾಲ್ಗೂ ಹೋಗಿದ್ದೆ. ಸ್ಕೂಲಲ್ಲಿ ಗೈಡ್ಸಲ್ಲಿದ್ದೆ. ಸೊ ದ್ಯಾಟ್ ವೆಂಟ್ ಟು ಕಾಲೇಜಲ್ಲೂ ವಿ ಕಂಟಿನ್ಯೂಡ್ ವಿತ್ NCC. ಸೊ ಹಾಗಾಗಿ ಸ್ಪೋರ್ಟ್ಸ್. ಆ್ಯಂಡ್ ಅಗೇನ್ ನಮ್ಮಪ್ಪ ಇಲ್ಲಿ ಬರ್ತಾರೆ. ಯಾಕೆಂದರೆ ಅವಾಗ ನಾವು ಸ್ಪೋರ್ಟ್ಸಲ್ಲಿ ಇದ್ರೋ ಇಲ್ವೋ, ಡ್ಯಾಡ್ ಬೆಳಗ್ಗೆ ಎದ್ದು 5 ಗಂಟೆ 5:15 ಹೊರಟ್ಬಿಡ್ತಾಯಿದ್ರು. ಆವಾಗ ನಮ್ಮನ್ನು ಎಬ್ಬಿಸ್ತಾಯಿದ್ರು. ನಾವು ಚಿಕ್ಕ ಮಕ್ಕಳು. ಬಟ್ ಎಬ್ಬಿಸಿ ನಮ್ಮ ಮನೆಯಿಂದ ಜಿಮ್ಖಾನ ಇಸ್ ವೆರಿ ಕ್ಲೋಸ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಟ್ಸ್ ಎ ಹ್ಯೂಜ್ ಗ್ರೌಂಡ್. ಇವತ್ತು ಇದೆ ಅದು, ಕರೆಕ್ಟ್, ಜಿಮ್ಖಾನ ಅಂತ ಅಂದ್ಬಿಟ್ಟು. ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾಯಿದ್ರು. ನಾನು ನಮ್ಮ ಅಕ್ಕ ಅದಷ್ಟು ಓಡಬೇಕು. ಅದು ಇದೆಲ್ಲ ಸ್ಕೂಲ್ ಹೋಗೋದು ಮುಂಚೆ ಅಷ್ಟು ಮುಗಿಸಿ ಎವ್ರಿ ಡೇ ಅದು ಸಮ್ಮರ್ ಹಾಲಿಡೇಸ್ ದಟ್ ಈಸ್ ಅ ರೊಟೀನ್. ನಮಗೆ ರೊಟೀನ್. ಹಾಗಾಗಿ ಎಕ್ಸಸೈಸ್ ವಾಸ್ ಇನ್ಕಲ್ಕೇಟೆಡ್ ಇನ್ ಅಸ್. ಬಟ್ ಇವಾಗ ಥೈರಾಯ್ಡ್ ಇರೋದ್ರಿಂದ ಮತ್ತು ಶೂಟಿಂಗ್ ಟೈಮ್ ಮಿಕ್ಸ್ ಆಗೋದ್ರಿಂದ ಐ ಹ್ಯಾವ್ ಸ್ಟಾಪ್ ಡೂಯಿಂಗ್ ಎಕ್ಸಸೈಸ್, ವಿಚ್ ಇಸ್ ವೆರಿ ಬ್ಯಾಡ್. ಸಿಕ್ಕಿದ ಟೈಮ್ ಮಾಡಿದರೆ ಇನ್ನೂ ಮೇಂಟೈನ್ ಮಾಡ್ಬೋದಾಗಿತ್ತು. ಬಟ್ ಅದು ಅಪ್ಪನೇ ಮೊದಲಿಂದನೂ ಶುರು ಮಾಡಿ ಹಿ ಹ್ಯಾಡ್ ಕೆಪ್ಟ್ ಹೆಲ್ತ್. ಅವ್ರು ಯಾವಾಗಲೂ ಒಂದೇ ಮಾತಾಡೋದು, ಹೆಲ್ತ್ ಇಸ್ ವೆಲ್ತ್. ನೀನು ದುಡ್ಡು ಕೊಟ್ಬಿಟ್ಟು ಏನೆಲ್ಲ ಆರೋಗ್ಯವಾಗಿ ತಿಂತೀಯೋ ಅಷ್ಟು ದುಡ್ಡು ಡಾಕ್ಟರ್ ಹತ್ರ ಕೊಡಬೇಕಾಗಲ್ಲ ಅಂತಂತ ಇದ್ರು. ವಂಡರ್ಫುಲ್, ಸಚ್ ಎ ವಂಡರ್ಫುಲ್ ಸೇಯಿಂಗ್. ಅದು ಎಷ್ಟು ನಿಜ ನೋಡಿ ಅದು ಇವತ್ತಿನ ಇದಕ್ಕೆ. ಎಸ್ ಮ್ಯಾಮ್, ಸ್ಕೂಲ್ ಹೋಗ್ತಿದ್ರಿ, ಇದೆಲ್ಲ ಆಟ ಪಾಠಗಳಲ್ಲಿ ಇರ್ತಾಯಿದ್ರಿ, ನಾಟ್ ಆ್ಯಸ್ ಎ ಪ್ರೊಫೆಷ್ನಲ್ ವೇ. ಬಟ್ ಎಲ್ಲೋ ಒಂದು ಕಡೆ ನಮ್ಮ, ಇಫ್ ಐ ಆಮ್ ನಾಟ್ ರಾಂಗ್, ಈ ಪ್ರಿಯದರ್ಶಿನಿ ಅವರ ಒಂದು ಮಾಡಲಿಂಗ್ ಶೋ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ಗೆ ನೀವು ಫಸ್ಟು ಈ ಪಬ್ಲಿಕ್ ಅಪಿಯರೆನ್ಸ್ ಬಂದಿದ್ದು ಅಂತ ಅನ್ಕೊತೀನಿ. ಅಲ್ಲಿ ಸಕ್ಕದಾಗಿದೆ ಸ್ನೇಹಿತರೆ ಇಲ್ಲಿ ಕತೆ. ನಾನು ಹೇಳೋದಿಲ್ಲ, ಮ್ಯಾಮ್ ಹತ್ರನೇ ಮಾತಾಡಿಸ್ತೀನಿ. ಅಲ್ಲಿ ನಿಮ್ಮ ಒಂದು ಫೋಟೋಗ್ರಾಫ್ ಒಬ್ರು ಕೈ ಸೇರುತ್ತೆ. 16 ಜನ ನೋಡಿ ಬಿಟ್ಟಾದ್ಮೇಲೆ ನೀವು ಅಲ್ಲಿಗೆ ಬರ್ತೀರಿ. ಅದೇನು ಓಕೆ, ಥ್ಯಾಂಕ್ ಯು. ಅದು ಆ್ಯಕ್ಚುಲಿ ಸ್ಕೂಲಲ್ಲಿ ಫನ್ ಫೇರ್, ಕಾಲೇಜಲ್ಲಿ ಫನ್ ಫೇರ್ ನಡೀತಾ ಇತ್ತು. ಸೊ ಎಲ್ಲ ಕೆಲವು ಪ್ರಾಡಕ್ಟ್ಸ್ ಎಲ್ಲ ಅವರು ಹಾಕಿದ್ರು, ಲಯನ್ಸ್ ಕ್ಲಬ್ ಅವರು. ಸೊ ನಾವು ಸುಮಾರು ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಇದ್ರಿ, ಏನು ಮಾಡೋದು, ಏನಾದರೂ ಮಾಡೋಣ, ಲೆಟ್ಸ್ ಡೂ ಅ ಫ್ಯಾಷನ್ ಶೋ. ಇನ್ಸ್ಟೆಂಟ್ 5 ಮಿನಿಟ್ಸಲ್ಲಿ ಪ್ಲ್ಯಾನ್ ಮಾಡಿ. ಆವಾಗ ಯು ವೋಂಟ್ ಬಿಲೀವ್, ನಾನು ಫ್ರೆಂಡ್ ಹುಡುಗಂದು ಡಂಗೇರೀಸ್ ಹಾಕ್ಕೊಂಡಿದ್ದೆ. ಬಿಕಾಸ್ ನನ್ನ ಹತ್ರ ಡಂಗೇರೀಸ್ ಇರಲಿಲ್ಲ ಅವಾಗ.
ಸೊ ವಿ ವಾಂಟೆಡ್ ಟು ಮ್ಯಾಚ್ ಡಂಗೇರೀಸ್ ಸೊ ಡಂಗೇರೀಸ್ ಹಾಕ್ಕೊಂಡು ವಿ ಡಿಡ್ ದಟ್ ಮಾಡ್ಲಿಂಗ್ ಆ್ಯಂಡ್ ಫ್ಯಾಷನ್ ಶೋ ಮಾಡಿದ್ವಿ. ಆವಾಗ ಎಸ್ ಆರ್ ವಿಜಯ್ ಅವರು ಅಲ್ಲಿದ್ದರು. ಹಿ ವಾಸ್ ದ MD ಆಫ್ ಪ್ರಿಯದರ್ಶಿನಿ ಇನ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್. ಅವರು ನನ್ನ ನಡೆಯೋ ಸ್ಟೈಲ್ ನೋಡ್ಬಿಟ್ಟು ನಿಮ್ಮ ವಾಕಿಂಗ್ ಸ್ಟೈಲ್ ತುಂಬ ಚೆನ್ನಾಗಿದೆ, ವುಡ್ ಯು ಬಿ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಅಂತ ಕೇಳಿದ್ರು. ನಮ್ಗೆ ಗೊತ್ತಿಲ್ಲ, ಮಾಡ್ತೀವ, ಓಕೆ ಲೆಟ್ ಸಿ ಅಂತಂದರೆ. ಬಟ್ ಫೋನ್ ನಂಬರ್ ಕೊಟ್ಟಿದ್ವಿ, ಫೋನ್ ಮಾಡಿದರು, ಫೋನ್ ಮಾಡಿ ಕರೆಸಿದ್ರು. ದ್ಯಾಟ್ ಈಸ್ ದ ಫಸ್ಟ್ ಟೈಮ್ ಇನ್ಸಿಡೆಂಟ್ಲಿ ಸಿನಿಮಾ ಇಂಡಸ್ಟ್ರಿಗೆ ಟಚ್ ಆಗಿದ್ದು. ಮಮತಾ ರಾವ್ನು ಅಲ್ಲಿ ಬಂದಿದ್ದರು, ನಮ್ಮ ರಕ್ಷಿತಾ ಅವ್ರ ತಾಯಿ. ಬಟ್ ನೀವು ಇವಾಗ ನನ್ನ ಬಗ್ಗೆ ಹೆಂಗೆ ಹೇಳಿದ್ರು, ನನಗೆ ಅವ್ರ ಬಗ್ಗೆ ನಾನು ಯಾವತ್ತೂ ಯಾವ ಸಿನಿಮಾ ಸ್ಟಾರ್ನ ಮೀಟ್ ಮಾಡಿರಲಿಲ್ಲ. ಬಟ್ ಶಿ ಹ್ಯಾಡ್ ಡೆಲಿವರ್ಡ್ ರಕ್ಷಿತಾ ಆ್ಯಂಡ್ ಕಮ್. ಓಕೆ. ಸೊ ಅವರು ಹೇಳಿದರು, ಶಿ ಈಸ್ ಮಮತಾ ರಾವ್, ಶಿ ಇಸ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ, ಓ ನೈಸ್ ಟು ಮೀಟ್ ಯು ಅನ್ನೋ ಹೇಳಿದ್ರು. ಐ ಜಸ್ಟ್ ಡೆಲಿವರ್ಡ್ ಅಂತಂದರೆ ನಾನು ಫುಲ್ ಶಾಕ್ ಆಗಿಬಿಟ್ಟೆ. ಯು ಆರ್ ಸೋ ಪ್ರಿಟಿ ಲುಕಿಂಗ್, ಸೋ ಬ್ಯೂಟಿಫುಲ್, ನಿಮ್ಮ ಮಗು ಬೇರೆ ಇದೆಯಾ ಅಂತ ನಾನು, ಬಿಕಾಸ್ ಐ ವಾಸ್ ಜಸ್ಟ್ ಇನ್ PU ಅಲ್ವಾ, ಫಸ್ಟ್ ಟೈಮ್ ಅವ್ರನ್ನ ಅಲ್ಲಿ ಮೀಟ್ ಮಾಡಿದ್ದು. ಸೊ ನಾವಿಬ್ಬರು ಫೋಟೋ ಸೆಷನ್ ಮಾಡಿದ್ವಿ. ಅದಾದಮೇಲೆ ಐ ಡಿಡ್ ಅಬೌಟ್ 4 ಫೋಟೋ ಸೆಷನ್ಸ್. ಅದು ಮ್ಯಾಗಝೀನ್ಸಲ್ಲಿ, ಪೇಪರ್ಸಲ್ಲಿ ಕಟ್ಔಟ್ಸ್ ಎಲ್ಲ ಬಂತು. ಅವಾಗೆಲ್ಲ ಪ್ರಿಂಟ್ ಮೀಡಿಯಾ, ದೇರ್ ಇಸ್ ನೋ ಟೆಲಿವಿಷನ್, ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ. ಪ್ಲಸ್ ವಸುಂಧರಾ ದಾಸ್ ನಮ್ಮ ಸಿಂಗರ್ ಇದ್ದಾರಲ್ಲ, ಅವ್ರ ತಾಯಿ ಲೇಖಾರಾವ್, ಎದುರುಗಡೆನೆ ಅವ್ರ ಮನೆ ಇರೋದು, ಅವ್ರ ತಾಯಿ ಲೇಖಾರಾವ್ನು ಶಿ ಆಲ್ಸೋ ವರ್ಕ್ಸ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಗೊತ್ತಿತ್ತು. ಅವರು ಅಲ್ಲಿದ್ದರು. ನೀನು ಫಿಲ್ಮಲ್ಲಿ ಮಾಡ್ತೀಯಾ ಅಂತ ಅವಾಗ ಅವರು ಕೇಳಿದರು. ನೋಡೋಣ ಅಂತ ಹೇಳಿದೆ. ಅವರು ಸುರೇಶ್ ಅವ್ರಿಗೆ ಫೋಟೋ ಕೊಟ್ಟಿದ್ದು. ಆಮೇಲೆ ನೀವು ಹೇಳಿದ ಕತೆ, ಅವ್ರು 16 ಜನ ನೋಡಿ ಫೈಲ್ ತೆಗಿಬೇಕಾದ್ರೆ ನನ್ನ ಫೋಟೋ ಬಿದ್ದು, ಈ ಹುಡುಗಿನ ನೋಡಿಲ್ಲ, ಹೋಗಿ ಮೀಟ್ ಮಾಡೋಣ ಅಂತ ನನ್ನನ್ನು ಬಂದು ಮೀಟ್ ಮಾಡಿದ್ದು. ಆ್ಯಂಡ್ ಅಪ್ಪ ಅಮ್ಮಗೆ ಏನು ಸರ್ಪ್ರೈಸ್ ಆಯಿತಾ, ಶಾಕ್ ಆಯಿತಾ ಅಂತ ಫಿಲ್ಮ್ ಆಫರ್ ಬಂದಿದ್ದು? ಇಲ್ಲ, ಆ್ಯಕ್ಚುಲಿ ನಮ್ಮ ಅಪ್ಪಗೆ ಒಬ್ಬರು ಫ್ರೆಂಡ್ ಇದ್ದರು. ನಾನು 10ನೇ ಕ್ಲಾಸ್ ಓದಬೇಕಾದ್ರೆ ಯಾರೋ ಅಪ್ರೋಚ್ ಮಾಡಿದರು, ನಿಮ್ಮ ಹುಡುಗಿ ಚೆನ್ನಾಗಿದೆಲ್ಲ ನೋಡೋಕ್ಕೆ, ಫಿಲ್ಮಲ್ಲಿ ಹಾಕೋಣ. ಅಪ್ಪ ಸರಿ ನೋ 10ನೇ ಕ್ಲಾಸಿಗೆ ಯಾರು ಕಳಿಸ್ತಾರೆ ಇಲ್ಲ ಅಂತಂದ್ಬಿಟ್ಟು ಕಳಿಸ್ಬಿಟ್ಟಿದ್ರು. ಬಟ್ ಅಮ್ಮ ಟ್ವೆಲ್ತಲ್ಲಿ ಇರಬೇಕಾದ್ರೆ ಸುರೇಶ್ ಅವ್ರ ಮನೆಗೆ ಬಂದಿದ್ದರು. ಆವಾಗ ನಾವು ನಾನು ಅಷ್ಟು ಕನ್ನಡ ಸಿನಿಮಾ ನೋಡ್ತಾ ಇರಲಿಲ್ಲ, ನಮ್ಮನ್ನು ಕಳಿಸ್ತಾ ಇರಲಿಲ್ಲ ಸಿನಿಮಾಗೆ. ಬಟ್ ಅಮ್ಮಗೆ ಹುಚ್ಚಿತ್ತಲ್ವ ಸಿನಿಮಾ ನೋಡೋದು. ಅಮ್ಮ ಸುಮಾರು ರಾಜ್ಕುಮಾರ್ ಅವ್ರ ಸಿನಿಮಾ ಎಲ್ಲ ನೋಡಿದ್ರು. ಆ್ಯಂಡ್ ಅಪರಿಚಿತ ಆವಾಗ ತುಂಬ ಹಿಟ್ಟಾಗಿತ್ತು. ನಮ್ಮ ಸುರೇಶ್ ಸೂಪರ್ ಡೂಪರ್ ಹಿಟ್. ಕಾಶಿನಾಥ್ ಅವ್ರ ಸಿನಿಮಾ, ಹೌದಾ? ಓಕೆ, ಅದು ತುಂಬ ಹಿಟ್ಟಾಗಿತ್ತು. ಅವರು ಗೊತ್ತಿತ್ತು ಸುರೇಶ್ ಅಬ್ಲಿಕರ್ನ. ಸೊ ಮಮ್ಮಿ ವಾಸ್ ವೆರಿ ಹ್ಯಾಪಿ. ಬಟ್ ಆದ್ರೂ ನಮಗೆ ಇದೆಯಲ್ಲ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಒಂದು ದೇ ಹ್ಯಾವ್ ಅನ್ ಒಪಿನಿಯನ್. ಕರೆಕ್ಟ್. ಸೊ ಸ್ವಲ್ಪ ನಾವು ಮೈ ಪೇರೆಂಟ್ಸ್ ವರ್ ಅಗೇನ್ಸ್ಟ್ ಇಟ್. ಬಟ್ ಲೈಕ್ ಐ ಸೆಡ್, ಸುರೇಶ್ ಇಸ್ ಅ ವೆರಿ ಪರ್ಫೆಕ್ಟ್ ಜೆಂಟಲ್ಮ್ಯಾನ್. ಅವರು ಎಕ್ಸ್ಪ್ಲೇನ್ ಮಾಡಿದರು ಕ್ಲೀನಾಗಿ, ಹಂಗೆ ಹಿಂಗೆ ಏನೂ ಆಗಲ್ಲ, ಯು ಡೂ ದಿಸ್ ಒನ್ ಫಿಲ್ಮ್ ಅಂತ. ಸೊ ಒಪ್ಪಿದ್ರು. ಅವ್ರದ್ದೇ 2 ಸಿನಿಮಾ ಆಮೇಲೆ ಮಾಡಿದೆ, ಕಾಡಿನ ಬೆಂಕಿ. ಆ್ಯಂಡ್ ನನಗೆ ಒಂದು ಕೇಳ್ಪಟ್ಟೆ, ನಿಮ್ಮ ಫಸ್ಟ್ ಗುರು ಸುರೇಶ್ ಅಬ್ಲಿಕರ್ ಸರ್. ಹೌದು ಹೌದು ಹೌದು. ಅವರು ನಿಮಗೆ ಈ ಥರ ಈ ಫಾರ್ಮಲ್ ವೇ ಆಫ್ ಕಮ್ಯುನಿಕೇಷನ್ ಅಂದರೆ ಸರ್, ಮ್ಯಾಮ್ ಅನ್ನೋದನ್ನೆಲ್ಲನೂ ಯು ಬಿ ಕ್ಯಾಶುವಲ್ ಅಂತ ಹೇಳ್ಕೊಟ್ಟಿದ್ದು ಅಂತ ಕೇಳ್ಪಟ್ಟೆ. ಹೌದು ಹೌದು. ಬಿಕಾಸ್ ನಮ್ಮ ಇಂಡಸ್ಟ್ರಿ ಹೋಗ್ತಾ ಅದ್ರ ಬಗ್ಗೆ ನನಗೆ ಗೊತ್ತು. ಯಾಕೆಂದರೆ ವೆನ್ ಐ ಮೆಟ್ ಹಿಮ್, ನನಗಿಂತ ಒಂದು 20-25 ವರ್ಷ ದೊಡ್ಡವರು. ಸೊ ಆಬ್ವಿಯಸ್ಲಿ ಆ ವಯಸ್ಸಲ್ಲಿ ನಮ್ಗೆ ಗೊತ್ತಿಲ್ಲ. ನಾವು ಅವಾಗೆಲ್ಲ ಒಬ್ಬರು ನೋಡಿದರೆ ಆಂಟಿ, ಅಂಕಲ್ ಇಷ್ಟೇ ಕರೆಯೋದಲ್ವ. ಸೊ ಇವ್ರು ನೋಡಿದ ತಕ್ಷಣ ಎಸ್ ಅಂಕಲ್ ಅಂತಂದೆ. ಆಮೇಲೆ ಅವರು ಕಮಿಯರ್ ಅಂತಂದು, ಸಿ ಮೈ ಸನ್ ಅಂತಂದ. ಅಕ್ಷಯ್ ಇದ್ದ, ಅವನೇ ನನ್ನನ್ನು ಸುರೇಶ್ ಅಂತ ಕರೀತಾನೆ, ಅವ್ರ ಅಪ್ಪ ನಾನು. ಸೊ ನನ್ನನ್ನು ಸುರೇಶ್ ಅಂತ ಕರೀ ಪರವಾಗಿಲ್ಲ. ಸೊ ಲಿಟಲ್ ಹೆಸಿಡೆಂಟ್, ಒಬ್ಬನ್ನ ಇಷ್ಟೊಟ್ಟವ್ರನ್ನ ಹೇಗೆ ಸುರೇಶ್ ಅಂತ ಕರೆಯೋದು ಅಂತಂದು. ಇಲ್ಲ ಯು ಕಾಲ್ ಮಿ ಸುರೇಶ್, ನೋ ಪ್ರಾಬ್ಲಮ್ ಅಂತಂದರು. ಆಮೇಲೆ ಸುರೇಶ್, ಈಗಲೂ ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿತ್ತು ಸುರೇಶ್ ಅಂತ ಅಂದ್ಬಿಟ್ಟು. ಸುರೇಶ್ ಅಬ್ಲಿಕರ್ ಅವರು, ಶಂಕರ್ ನಾಗ್ ಅವರು ಮತ್ತು ಅನಂತ್ ನಾಗ್ ಅವರು, ಇವರು 3 ಜನನೇ ನಾನು ಹೆಸರಿಟ್ಟು ಕರೆಯೋದು. ಯಾಕೆಂದರೆ ಅವ್ರು 3 ಜನ ನನಗೆ ಹೇಳಿದ್ದಾರೆ, ಡೋಂಟ್ ಕಾಲ್ ಮಿ ಅನಂತ್ ಜಿ, ಕಾಲ್ ಮಿ ಅನಂತ್. ಏನು ಎಲ್ಲರೂ ನೋಡ್ಬಿಟ್ಟು ಅನಂತ್ ಜಿ ಅಂತ ಕರೀತೀಯಾ, ಅನಂತ್ ಅಂತ ಕರೀತಂತಾರೆ ಅವರು. ಅಂದರೆ ಆ ಒಂದು ಪ್ರೀತಿ ವಾಚ, ಅವರು ಆ ಲಿಬರ್ಟಿ ನಮಗೆ ಕೊಟ್ಟಿದ್ದಕ್ಕೆ ನಾವು ಆ ಥರ ಕರಿತೀವಿ, ಕ್ಯಾರಿ ಆಗಿದೆ. ಬಟ್ ಮಿಕ್ಕಿದವ್ರನ್ನ ಬೈ ಚಾನ್ಸ್ ನಾನು ಹೇಳಿದ ಹೆಸರು ಕರೆದ್ರೆ, ಇವಳೇ ನನಗಿಂತ ಇಷ್ಟು ಚಿಕ್ಕವಳು, ಏನು ಹೆಸರಿಟ್ಟು ಕರೀತಾಳೆ ಅಂತಂತಾರೆ. ಹೌದು, ಅದು ಬೇರೆ ಒಂದಿದೆಯಲ್ವಾ. ಸೊ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಇವ್ರು 3 ಜನ ಬಿಟ್ಟು ಮಿಕ್ಕಿದವ್ರನ್ನೆಲ್ಲ ಒಂದು, ಈಗ ರಘು ಅಂತಂದರೆ ರಘುಜಿ, ಇಲ್ಲ ಅಲ್ಲ ನೀವು ಹೇಳಿದ್ದೀರ ರಘು ಅಂತ ಕರಿ ಅಂದ್ಬಿಟ್ಟು, ಅಲ್ಲ ನಾನು ಹೇಳೋದು ರಘು ಸರ್ ಇಲ್ಲ ರಘುಜಿ. ಅದು ಚಿಕ್ಕವರಾದರೂ ಸರಿ ದೊಡ್ಡವರಾದರೂ ಸರಿ, ನಾನು ಆ ಮರ್ಯಾದೆ ಕೊಟ್ಬಿಡ್ತೀನಿ. ವಂಡರ್ಫುಲ್ ಗೆಸ್ಚರ್, ಆ್ಯಕ್ಚುಲಿ ವಂಡರ್ಫುಲ್ ಗೆಸ್ಚರ್. ಸೊ ನೈಸ್. ಎಸ್, ಆಗುಂತಕ ಎಕ್ಸ್ಪೀರಿಯನ್ಸ್ ಅಂದರೆ ಎಲ್ಲಿ ಶೂಟ್ ಮಾಡಿದ್ದು? ನಾನು ಫಸ್ಟ್ ಶಾಟ್ ಪಾಪ ಕೇಳಲ್ಲ, ಯಾಕೆ ಜ್ಞಾಪಕ ಇರುತ್ತೋ ಇರಲ್ಲ ನನಗೆ ಗೊತ್ತಿಲ್ಲ. ಬಟ್ ಎಲ್ಲಿ ಶೂಟ್ ಮಾಡಿದ್ದು? ಫುಲ್ ಯಾಣದಲ್ಲಿ, ಅಲ್ಲಿ ತುಮರಿ ಅಂತ ಒಂದು ಜಾಗ ಇದೆ. ಸಾಗರ್ ಆದಮೇಲೆ ತುಮರಿ ಅಂತ ಒಂದು ಜಾಗ ಇದೆ. ಅಲ್ಲಿ ಶ್ರೀಧರ್ ಅಂತ ಒಬ್ರು ಇದ್ರು, ಅವ್ರ ಮನೆ
ನಮಗೆ ಮನೆ ಮಾಡ್ಕೊಂಡು ಅವ್ರ ಕೆಳಗಡೆ ಅವ್ರ ಫ್ಯಾಮಿಲಿಯವರಿದ್ದರು, ಮೇಲೆ ನಾನು ಅಮ್ಮ, ಪಕ್ಕದಲ್ಲಿ ಎಲ್ಲ ಇಡೀ ಯೂನಿಟ್ಗೆಲ್ಲ ಜಾಗ ಮಾಡಿಸಿದ್ರು. ಆ್ಯಂಡ್ ಅಲ್ಲಿ ಹೋಟೆಲ್ ಏನಿಲ್ಲ, ಇಟ್ ಇಸ್ ದಿ ಯೂಸ್ ಟು ಮೇಕ್ ದಟ್ ಕೈಂಡ್ ಆಫ್ ಅಟ್ಮಾಸ್ಫಿಯರ್. ಅಲ್ಲಿಂದನೇ ರೆಡಿ ಆಗ್ಬಿಟ್ಟು ಶೂಟಿಂಗ್ ಹೋಗೋದು, ವಾಪಸ್ ಈವ್ನಿಂಗ್ ಆದರೆ ಆ ಶೂಟಿಂಗಿಗೆ ಬರೋದು. ಬಟ್ ತುಂಬ ಪ್ರೊಲಾಂಗ್ ಆಗಿತ್ತು. ನನಗೆ ಆ ಮನೆ ಬಿಟ್ಟಷ್ಟು ದಿನ ಇರೋ ಅಭ್ಯಾಸ ಇರಲಿಲ್ಲ. ಸೊ ಐ ವುಡ್ ಕ್ರೈ. ಅಪ್ಪನ ನೋಡಬೇಕು ಅಂತ ಅಳ್ತಾ ಇದ್ದೆ. ನಿಮ್ಮ ಜೊತೆ ಯಾರು ಅಮ್ಮ ಬಂದಿದ್ರು. ಸೊ ಐ ವುಡ್ ಕ್ರೈ. ಅಂದರೆ ಮನೆಗೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಬ್ರೇಕ್ ಸಿಗ್ತಾ ಇರಲಿಲ್ಲ, ಅವಾಗ ಗೊತ್ತಿರಲಿಲ್ಲ, ಅಷ್ಟು ದಿನ ಯಾವತ್ತೂ ಬಿಟ್ಟು ಇರಲಿಲ್ಲ. ಬಟ್ ಅಟ್ಮಾಸ್ಫಿಯರ್ ವಾಸ್ ವೆರಿ ನೈಸ್. ಪ್ರತಿಯೊಬ್ಬರು ಬೆಂಗಳೂರಿಗೆ ಬರಬೇಕಾದ್ರೆ ಅವಾಗ ಫಿಲ್ಮ್ ಕಳಿಸ್ತಾ ಇದ್ರಲ್ಲ, ಅವರೆಲ್ಲ ಅಷ್ಟು ಚಾಕ್ಲೇಟ್ಸ್ ತೊಗೊಂಡು ಬರೋರು ನನಗೆ. ಇವನ್ ಬಿಳು ಆ ಹೆಂಚಿನ ಮನೆ ಹಿಂಗೆ ಬರುತ್ತೆ, ನನ್ನ ವಿಂಡೋಯಿಂದ ಹಿಂಗಿರುತ್ತೆ, ಕೆಳಗಡೆ ಪ್ಯಾಕಪ್ ಆಗಿ ಇಡೀ ಸಿನಿಮಾ ಪ್ಯಾಕಪ್ ಆಗಿ ಹೋಗಬೇಕಾದ್ರೆ ಹಿಂಗೆ ಹೆಂಚು ತಿರ್ಗಿ ನೋಡ್ರಿ ಅಷ್ಟು ರ್ಯಾಪರ್ಸ್ ಇದೆ ಅದ್ರ ಮೇಲೆ. ಅಯ್ಯೋ, ಮೋರ್ ದೆನ್ 75-80 ರ್ಯಾಪರ್ಸ್ ಇವರೇ ಕೌಂಟ್ ಮಾಡಿದ್ರು, ನೋಡಿ ಇವ್ರು ತಿಂದು ಬಿಸಾಕಿದ್ದು ನೋಡಿ ಅಂತಂದ್ಬಿಟ್ಟು. ಸೊ ದ ಯೂನಿಟ್ ವಾಸ್ ವೆರಿ ಸ್ವೀಟ್. ಹಾಗಾಗಿ ವಿ ಮ್ಯಾನೇಜ್ ಟು ಡೂ ಶೂಟಿಂಗ್. ದೇವರಾಜ್ ಸರ್ನ ಐ ಥಿಂಕ್ ಫಸ್ಟ್ ನೀವು ಅಲ್ಲೇ ನೋಡಿದ್ದು. ಎನಿ ಮೆಮೊರೀಸ್ ಆಫ್ ಯು ಆ್ಯಂಡ್ ದೇವರಾಜ್ ಸರ್ ಅಲ್ಲಿ ಆ್ಯಕ್ಟ್ ಮಾಡ್ತಿರೋ? ಲಾಟ್ ಆಫ್ ಗುಡ್ ಮೆಮೊರೀಸ್. ಯಾಕೆಂದರೆ ಐ ವಾಸ್ ವೆರಿ ರಾ. ನನಗೇನು ಗೊತ್ತಿರಲಿಲ್ಲ, ಶೂಟಿಂಗ್ ಅಂದ್ರೇನೂ ಗೊತ್ತಿರಲಿಲ್ಲ. ದೇ ವುಡ್ ಹೆಲ್ಪ್ ಮೀ ಔಟ್ ಮೆನಿ ಅ ಟೈಮ್ಸ್. ಆ್ಯಂಡ್ ಇದು ಎಲ್ಲ ಕಡೆನೂ ಹೇಳಿದ್ದೀನಿ ನಾನು ಆ್ಯಕ್ಚುಲಿ. ಯಾಕಂದರೆ ಇವಾಗ ನಮಗೆ ಒಂದು ಕ್ಲೋಸಪ್ ಮಾಡಿದರೆ ಹಿಂಗೆ ಕೈ ಇಟ್ಟಿರ್ತೀವಿ, ನೀವು ಕೈ ನೋಡಿ ಮಾತಾಡಿ. ಸೊ ಸುರೇಶ್ ಅವ್ರು ಹೇಳಿದ್ರು, ಲುಕ್ ಎಟ್ ದೇವರಾಜ್ ಅಂಡ್ ಟಾಕ್ ಅಂತ. ನಾನು ದೇವರಾಜ್ ಎಲ್ಲಿದೆ ಅಲ್ಲಿ ನೋಡ್ಕೊಂಡು ನೋಡ್ತೇನೆ, ಅಲ್ಲಿ ದೂರ ನೋಡು. ಆಮೇಲೆ ಅವರೇ ಬಂದು ಕ್ಯಾಮ್ರಾ ಪಕ್ಕ ನಿಂತರು ಲುಕ್ಗೆ. ಸೊ ಫಸ್ಟ್ ಟೈಮ್ ಅವರು ಒಂದು 2 ಸತಿ ಹಂಗೆ ನಿಂತರು. ಆಮೇಲೆ ನನಗೆ ಅಭ್ಯಾಸ ಆಗೋಯಿತು, ಪರವಾಗಿಲ್ಲ ನಾನು ನಿಂತ್ಕೋತೀನಿ ಅಂತ ಹೇಳ್ದೆ, ನಾನು ಮಾಡ್ಕೋತೀನಿ ಅಂತ. ಸೊ ಆ ಥರ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಹೇಗಿರಬೇಕು, ಬೇರೆಯವ್ರು ಹೇಗಿದ್ದಾರೆ, ಅದೆಲ್ಲ ಒಂದು ಮಾತಲ್ಲೇ ಹೇಳ್ಕೊಡ್ತಾಯಿದ್ರು. ಬಿಕಾಸ್ ಹಿ ವಾಸ್ ಆಲ್ರೆಡಿ ದೇರ್. ಅವರು ಕೂಗು ಮತ್ತು ಬೇರೆ ಯಾವುದೋ ಒಂದು ಸಿನಿಮಾ ಎಲ್ಲ ಮಾಡಿದ್ದು, ಒಂದು 2-3 ಸಿನಿಮಾ ಮಾಡಿದರು. ಸೊ ಇಟ್ ವಾಸ್ ಲೈಕ್ ಫ್ಯಾಮಿಲಿ ಥರನೇ ಇದ್ವಿ. ವಿ ವುಡ್ ಆಲ್ ಸಿಟ್ ಆ್ಯಂಡ್ ಶೇರ್. ಈಗ ಹೆಂಗೆ ಅಂತಂದರೆ ನಾವು ಪ್ಯಾಕ್ ಅಪ್ ಅಂತ ಹೇಳೋಕ್ಕೆ ಮುಂಚೆ ನಾವು ಗಾಡೀಲಿರ್ತೀವಿ. ಆವಾಗ ಹಂಗಿರಲಿಲ್ಲ. ಪ್ಯಾಕಪ್ ಆದ್ರೂ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ, ಎಲ್ಲರೂ ಒಟ್ಟಿಗೆ ಹೋಗ್ತಿದ್ವಿ, ಎಲ್ಲರೂ ಒಟ್ಟಿಗೆ ಬರ್ತಿದ್ವಿ. ಆ ಥರ ಒಂದು ಅಟ್ಮಾಸ್ಫಿಯರ್ ಇತ್ತು. ಬಟ್ ಆಫ್ಟರ್ವರ್ಡ್ಸ್ ಯು ಬಿಕಮ್ ಪ್ರೊಫೆಷ್ನಲ್ ಆದಮೇಲೆ ಇವಾಗ್ಲೂ ಅದು ದೇವರಾಜ್ ಇದ್ರೂ ಸರಿ, ಬೇರೆ ಯಾರಿದ್ರೂ ಸರಿ, ಪ್ಯಾಕಪ್ ಅಂದಿದ ತಕ್ಷಣ ಎಲ್ಲರೂ ಹೊರಟುಬಿಡ್ತೀವಿ. ಆಗುದ್ದಕ್ಕ ಕಾಡಿನ ಬೆಂಕಿ ನಿಮಗೂ ಎರಡದು ಈ ನಾವು ಏನು ಪ್ಯಾರಲ್ ಸಿನಿಮಾಸ್ ಅಂತೀವಿ ಅಥವಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಅಂತೀವಿ, ಆ ಜಾನರ್ ಸಿನಿಮಾಸ್ ಆಯಿತು. ಆ್ಯಂಡ್ ವನಿತಾ ವಾಸು ಒಂದು ಮಾತಾದರು ಇಂಡಸ್ಟ್ರಿನಲ್ಲಿ, ಒಂದು ಗುಡ್ ಲುಕಿಂಗ್ ಗರ್ಲ್ ಬಂದಿದ್ದಾರೆ, ತುಂಬ ಗ್ಲಾಮರಸ್ ಆಗಿದ್ದಾರೆ, ಇದೆಲ್ಲ ಆಯಿತು. ಸೊ ನಿಮ್ಮ ಕೆರಿಯರ್ನ ಮತ್ತೊಂದು ಅಂದರೆ ಒಂದು ಪ್ರಮೋಟ್ ಆದಂಥ ಘಟ್ಟ ಅಂತ ಹೇಳ್ತೀನಿ. ಅಂದರೆ ಈ ನಮ್ಮ ಪ್ಯಾರಲ್ ಸಿನಿಮಾಸಿಂದ ಕಮರ್ಷಿಯಲ್ ಸಿನಿಮಾಸ್ ಪ್ರಭಾಕರ್ ಅವ್ರ ಡೈರೆಕ್ಷನ್ ಶಕ್ತಿ ಸಿನಿಮಾ ಅಂತ, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಅಣ್ಣವ್ರೊಬ್ಬರೇ ಗೊತ್ತಿದ್ದು, ರಾಜ್ಕುಮಾರ್ ಒಬ್ಬರೇ ಗೊತ್ತಿತ್ತು ನನಗೆ. ಬಿಕಾಸ್ ನನ್ನ ಜ್ಞಾಪಕ ಇದೆ, ಅಮ್ಮ ನನ್ನನ್ನು ಐ ವಾಸ್ ವೆರಿ ಸ್ಮಾಲ್, ಶಿ ಟುಕ್ ಮಿ ಟು ದಟ್ ನಾನಿನ್ನ ಮರೆಯಲಾರೆ ಅಂತ ಸಿನಿಮಾ. ನನಗೆ ಅದು ನೋಡಿದ ಮೇಲೆ ಐ ಫೆಲ್ಟ್ ಲೈಕ್ ಐ ಹ್ಯಾವ್ ಟು ಮ್ಯಾರಿ ದಿಸ್ ಮ್ಯಾನ್ ಅಂತ. ಯಾಕಂದರೆ ಚಿಕ್ಕ ಮಗು ಅಲ್ವಾ, ನಮಗೆ ಈ ಕತೆ ಆದಮೇಲೆ ಏನು ಅಂತ ಗೊತ್ತಿಲ್ಲ.